ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೇಂದ್ರ ಬಜೆಟ್ನ ಬಗ್ಗೆ ವಿವರಣೆ ಸಹಿತ ಪ್ರಶ್ನೋತ್ತರಗಳನ್ನು ನೋಡೋಣ. ಇನ್ನೇನು PSTR, GPSTR, HSTR ಮತ್ತು ಇನ್ನೂ ಹಲವಾರು ನೋಟಿಫಿಕೇಶನ್ಗಳು ಆಗುವ ಸಾಧ್ಯತೆ ಇರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ವಿಚಾರಗಳನ್ನ ನೋಡ್ತಾ ಹೋಗೋಣ. ಈ ಕೇಂದ್ರ ಬಜೆಟ್ನ ಟಾಪಿಕ್ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು GK ವಿಭಾಗದಲ್ಲಿ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಸೆಷನ್ನಲ್ಲಿ ನಾವು ಕೇಂದ್ರ ಬಜೆಟ್ನ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, 2026 ಮತ್ತು 2027ರ ಬಜೆಟ್ ಅನ್ನು ಯಾರು ಮತ್ತು ಯಾವ ಸದನದಲ್ಲಿ ಮಂಡನೆ ಮಾಡಿದರು? ಈ ಒಂದು ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ, ನೋಡೋಣ. ಉತ್ತರ ನಿರ್ಮಲಾ ಸೀತಾರಾಮನ್ ಮತ್ತು ಲೋಕಸಭೆ. ವಿವರಣೆ: 2026-27ನೇ ಸಾಲಿನ ಬಜೆಟ್ ಅನ್ನ 2026 ಫೆಬ್ರವರಿ 1ರಂದು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡಿಸಿದರು. ಈ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಸತತ 9ನೇ ಬಜೆಟ್ ಆಗಿದೆ. ಅಂದರೆ 9 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಇವರು ಬಜೆಟ್ ಅನ್ನ ಮಂಡನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು 9ನೇ ಬಜೆಟ್ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು? ಎ. ಪಿ. ಚಿದಂಬರಂ, ಬಿ. ಮೊರಾರ್ಜಿ ದೇಸಾಯಿ, ಸಿ. ಪ್ರಣವ್ ಮುಖರ್ಜಿ, ಡಿ. ಸಿ.ಡಿ. ದೇಶ್ಮುಖ್. ಉತ್ತರ ಮೊರಾರ್ಜಿ ದೇಸಾಯಿ ಅವರು. ಅಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮೊರಾರ್ಜಿ ದೇಸಾಯಿ ಅವರು ಆಗಿರ್ತಾರೆ. ವಿವರಣೆ ನೋಡೋಣ ಬನ್ನಿ. ಮೊರಾರ್ಜಿ ದೇಸಾಯಿ ಅವರು ಒಟ್ಟು 10 ಬಾರಿ ಬಜೆಟ್ ಮಂಡನೆ ಮಾಡುವ ಮೂಲಕ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಪಿ. ಚಿದಂಬರಂ ರವರು 9 ಬಾರಿ ಬಜೆಟ್ ಮಂಡನೆ ಮಾಡಿ 2ನೇ ಸ್ಥಾನದಲ್ಲಿದ್ದರು. ಆದರೆ ನಿರ್ಮಲಾ ಸೀತಾರಾಮನ್ ರವರು ಇದನ್ನು ಸರಿಗಟ್ಟಿದ್ದಾರೆ. ಪ್ರಣವ್ ಮುಖರ್ಜಿಯವರು 8 ಬಾರಿ ಮತ್ತು ಸಿ.ಡಿ. ದೇಶ್ಮುಖ್ ರವರು 7 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂದರೆ ಮೊರಾರ್ಜಿ ದೇಸಾಯಿ ಅವರು 10 ಸಾರಿ ಬಜೆಟ್ನ ಮಂಡನೆ ಮಾಡಿದ್ರು. ಆ ಮೊರಾರ್ಜಿ ದೇಸಾಯಿ ಅವರು ಹಣಕಾಸು ಮಂತ್ರಿಯಾಗಿದ್ದಾಗ ಅಲ್ಲಿ ಪ್ರಧಾನ ಮಂತ್ರಿ ಯಾರಾಗಿದ್ರು ಅಂತ ಹೇಳಿದ್ರೆ ನೆಹರು ಅವರಾಗಿದ್ರು. ನೆಹರು ಅವರು ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಲದಲ್ಲಿ ಇವರು ಹಣಕಾಸು ಮಂತ್ರಿಯಾಗಿ ಮತ್ತೆ 10 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. ಓಕೆನಾ? ನೆಕ್ಸ್ಟ್ ಪಿ. ಚಿದಂಬರಂ ಅವರು 9 ಬಾರಿ ಬಜೆಟ್ ಮಂಡನೆ ಮಾಡಿದ್ರು. ಆದರೆ ಈಗ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ರವರು ಕೂಡ 9 ಬಾರಿ ಬಜೆಟ್ ಅನ್ನ ಸತತವಾಗಿ ಮಂಡನೆ ಮಾಡಿರೋದ್ರಿಂದ 2ನೇ ಸ್ಥಾನದಲ್ಲಿ ಇವರು ನಿಲ್ಲುವಂತ ಸಾಧ್ಯತೆ ಇದೆ. ಓಕೆನಾ? ಮತ್ತೆ ಪಿ. ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದಾಗ ದೇವೇಗೌಡ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಮತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗಲೂ ಕೂಡ ಪಿ. ಚಿದಂಬರಂ ಅವರು ಹಣಕಾಸು ಮಂತ್ರಿಯವರಾಗಿ ಬಜೆಟ್ನ ಮಂಡನೆ ಮಾಡಿರ್ತಾರೆ. ಅದಲ್ಲದೆ ಈಗ ಪ್ರಸ್ತುತದಲ್ಲಿ ಯಾರು ಪ್ರಧಾನಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು. ಓಕೆನಾ? ಈ ಪ್ರಶ್ನೆಗಳು ಕೇಳಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರ ಕಾಲದಲ್ಲಿ ಯಾರು ಪ್ರಧಾನಮಂತ್ರಿಗಳಾಗಿದ್ರು, ಎಷ್ಟು ಸಾರಿ ಬಜೆಟ್ನ ಮಂಡನೆ ಮಾಡಿದ್ರು, ಹೀಗೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಗಮನ ಇಟ್ಟು ನೋಡ್ಕೊಳ್ಳಿ. ಮೂರನೇ ಪ್ರಶ್ನೆ, 2026-27ರ ಬಜೆಟ್ನ ಗಾತ್ರ ಎಷ್ಟು? ಆಪ್ಷನ್ಸ್ ಹೀಗಿವೆ. ಎ. 50.65 ಲಕ್ಷ ಕೋಟಿ, ಬಿ. 53.47 ಲಕ್ಷ ಕೋಟಿ, ಸಿ. 50.25 ಲಕ್ಷ ಕೋಟಿ, ಡಿ. 55.05 ಲಕ್ಷ ಕೋಟಿ. ಉತ್ತರ 53.47 ಲಕ್ಷ ಕೋಟಿಗಳು. ವಿವರಣೆ: 2026-27ನೇ ಸಾಲಿನ ಬಜೆಟ್ನ ಗಾತ್ರ 53,47,315 ಕೋಟಿಗಳು. ಇದನ್ನ ಒಂದು ಎಸ್ಟಿಮೇಟ್ ಅಲ್ಲಿ ಹೇಳೋದಾದ್ರೆ 53.47 ಲಕ್ಷ ಕೋಟಿಗಳು ಅಂತ ಹೇಳ್ತಾ ಹೋಗ್ತೀವಿ. ಇನ್ನು 2025-26ನೇ ಸಾಲಿನ ಬಜೆಟ್ನ ಒಟ್ಟು ಗಾತ್ರವನ್ನು 50.65 ಲಕ್ಷ ಕೋಟಿಗಳು. ಇದು ಹಿಂದಿನ ಒಂದು ವರ್ಷದ
ಬಜೆಟ್ನ ಗಾತ್ರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಬಜೆಟ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಎ. ಗ್ರೀಕ್ ಭಾಷೆ, ಬಿ. ಲ್ಯಾಟಿನ್ ಭಾಷೆ, ಸಿ. ಫ್ರೆಂಚ್ ಭಾಷೆ, ಡಿ. ಇಂಗ್ಲಿಷ್ ಭಾಷೆ. ಉತ್ತರ ಫ್ರೆಂಚ್ ಭಾಷೆ. ವಿವರಣೆ: ಬಜೆಟ್ ಎಂಬ ಪದವು ಫ್ರೆಂಚ್ನ ಬೋಗಟ್ ಎಂಬ ಪದದಿಂದ ಬಂದಿದೆ. ಬೋಗಟ್ ಎಂದರೆ ಚರ್ಮದ ಚೀಲವಾಗಿದೆ. 1733ರಲ್ಲಿ ಮೊದಲ ಬಾರಿಗೆ ಬಜೆಟ್ ಎಂಬ ಪದವು ಸರ್ಕಾರಿ ಹಣಕಾಸು ಯೋಜನೆಗಳಿಗೆ ಬಳಕೆಯಾಗಿತ್ತು. ಅಂದರೆ ಬಜೆಟ್ ಅನ್ನೋ ಪದ ಫ್ರೆಂಚ್ ಭಾಷೆಯ ಒಂದು ಬೋಗಟ್ ಅನ್ನೋ ಪದದಿಂದ ಬಂದಿದೆ. ಬೋಗಟ್ ಎಂದರೆ ಚರ್ಮದ ಚೀಲ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಯಾರು ಮಂಡಿಸಿದರು? ಇಲ್ಲಿ ಮಂಡಿಸಿದರು ನೋಡ್ಕೊಳ್ಳಿ. ಎ. ಅರುಣ್ ಜೇಟ್ಲಿ, ಬಿ. ಜಸ್ವಂತ್ ಸಿನ್ಹಾ, ಸಿ. ಪಿ. ಚಿದಂಬರಂ, ಡಿ. ಷಣ್ಮುಗಂ ಶೆಟ್ಟಿ. ಉತ್ತರ ಬಂದು ಷಣ್ಮುಗಂ ಶೆಟ್ಟಿ. ವಿವರಣೆ: ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ನವೆಂಬರ್ 26, 1947ರಂದು ಷಣ್ಮುಗಂ ಶೆಟ್ಟಿಯವರು ಮಂಡಿಸಿದರು. ನಂತರದ ದಿನಗಳಲ್ಲಿ ಬಜೆಟ್ ಅನ್ನು ಫೆಬ್ರವರಿ ತಿಂಗಳಿನ 28 ಅಥವಾ 29ರ ಕೊನೆಯ ಕೆಲಸ ದಿನದಂದು ಮಂಡಿಸಲಾಗುತ್ತಿತ್ತು. ಅಂದರೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ನ ಮಂಡಿಸಿದವರು ಯಾರು ಅಂತ ಹೇಳಿದ್ರೆ ಷಣ್ಮುಗಂ ಶೆಟ್ಟಿಯವರು. ಇವರು ನವೆಂಬರ್ 26, 1947ರಲ್ಲಿ ತಮ್ಮ ಪ್ರಥಮ ಬಜೆಟನ್ನು ಮಂಡನೆ ಮಾಡ್ತಾರೆ. ನಂತರ ಆ ದಿನಗಳಾದ ನಂತರ ಬಜೆಟನ್ನು ಫೆಬ್ರವರಿ ತಿಂಗಳಿನ 28 ಅಥವಾ 29ನೇ ತಾರೀಕು ಅಂದರೆ ಫೆಬ್ರವರಿ ಕೊನೆ ದಿನಗಳಲ್ಲಿ ಮಂಡನೆ ಮಾಡ್ತಾಯಿದ್ರು. ಈ ಪ್ರಸ್ತುತ ಯಾವ ದಿನದಂದು ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೆಬ್ರವರಿ 1ಕ್ಕೆ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಸ್ಲೈಡ್ಗಳಲ್ಲಿ ಇದ್ರ ಬಗ್ಗೆ ವಿವರಣೆ ಇದೆ, ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ರೈಲ್ವೆ ಬಜೆಟನ್ನು ಯಾವಾಗ ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಲಾಯಿತು? ಎ. 1999, ಬಿ. 2017, ಸಿ. 2007, ಡಿ. 2020. ಉತ್ತರ 2017. ವಿವರಣೆ: 2017ರಿಂದ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಲಾಯಿತು. 2017ರಂದು ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿಯವರು ಬಜೆಟ್ ಮಂಡನೆಯನ್ನು ಫೆಬ್ರವರಿ 1ಕ್ಕೆ ನಿಗದಿಪಡಿಸಿದರು. ನಾನು ಈ ಹಿಂದಿನ ಸ್ಲೈಡ್ನಲ್ಲಿ ಹೇಳ್ದಂಗೆ ಫಸ್ಟು ಬಜೆಟ್ ಮಂಡನೆಯಾಗಿದ್ದು ನವೆಂಬರ್ 26, ಆದರೆ ಅದರ ನಂತರ ಫೆಬ್ರವರಿ ಕೊನೆಯ ದಿನಗಳಲ್ಲಿ ಮಾಡ್ತಾಯಿದ್ರು. ಆದರೆ 2017ರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸೋದ್ರ ಜೊತೆಗೆ ಬಜೆಟನ್ನು ಫೆಬ್ರವರಿ 1ಕ್ಕೆ ಮಂಡನೆ ಮಾಡಬೇಕು ಅಂತ ಹೇಳಿ ನಿಗದಿಪಡಿಸ್ತಾ ಹೋಗ್ತಾರೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ, 2026-27ನೇ ಸಾಲಿನ ಕೇಂದ್ರ ಬಜೆಟ್ ಯಾವ ದಿನ ಅಥವಾ ವಾರದಂದು ಮಂಡನೆಯಾಯಿತು? ಎ. ಸೋಮವಾರ, ಬಿ. ಮಂಗಳವಾರ, ಸಿ. ಭಾನುವಾರ, ಡಿ. ಬುಧವಾರ. ಉತ್ತರ ಬಂದು ಎಲ್ರಿಗೂ ಗೊತ್ತಿರುತ್ತೆ. ಈ ಒಂದು ಫೆಬ್ರವರಿ ತಿಂಗಳ 1ನೇ ತಾರೀಕು ಭಾನುವಾರ ಆಗಿತ್ತು. ಅವತ್ತೇ ಬಜೆಟನ್ನು ಮಂಡನೆ ಮಾಡಿದ್ರು. ವಿವರಣೆ ನೋಡೋಣ. 2026-27ನೇ ಸಾಲಿನ ಕೇಂದ್ರ ಬಜೆಟನ್ನು ಫೆಬ್ರವರಿ 1 ಭಾನುವಾರದಂದು ಮಂಡನೆ ಮಾಡಲಾಯಿತು. ವಿಶೇಷವೆಂದರೆ ಅಂದು ಭಾನುವಾರವಾದರೂ ಷೇರು ಮಾರುಕಟ್ಟೆ ತೆರೆದಿತ್ತು. ಅಂದರೆ 2026-27ನೇ ಸಾಲಿನ ಬಜೆಟ್ ಮಂಡನೆಯಾಗಿದ್ದು ಯಾವತ್ತು ಅಂತ ಹೇಳಿದ್ರೆ ಫೆಬ್ರವರಿ 1 ಭಾನುವಾರ. ಆ ಭಾನುವಾರ ಆದರೂ ಕೂಡ ಅವತ್ತು ಷೇರು ಮಾರುಕಟ್ಟೆ ಓಪನ್ ಇತ್ತು ಅಂತ ಈ ಒಂದು ವಿವರಣೆಯಲ್ಲಿ ತಿಳ್ಕೊಬೋದಾಗಿದೆ. ಮುಂದೆ 1999ರಲ್ಲಿ ಆಗಿನ ವಿತ್ತ ಸಚಿವರಾಗಿದ್ದಂತಹ ಯಶವಂತ್ ಸಿನ್ಹಾ ಅವರು ಫೆಬ್ರವರಿ 28ರಂದು ಭಾನುವಾರ ಬಜೆಟ್ ಮಂಡಿಸಿದ್ದರು. ಅಂದಿನಿಂದಲೇ ಬಜೆಟ್ ಮಂಡನೆಯ ಸಮಯವನ್ನು ಸಂಜೆ 5 ಗಂಟೆಯಿಂದ ಬೆಳಗ್ಗೆ 11 ಗಂಟೆಗೆ ನಿಗದಿಪಡಿಸಲಾಯಿತು. ಅಂತ ಹೇಳಿದ್ರೆ 2026-27ನೇ ಈ ಒಂದು ಕೇಂದ್ರ ಬಜೆಟ್ ಇದೆಯಲ್ಲ, ಇದು ಫೆಬ್ರವರಿ 1 ಭಾನುವಾರದಂದು ಮಂಡನೆಯಾಗಿದೆ. ಅದೇ ಥರ ಈ ಹಿಂದೆ 1999ರಲ್ಲೂ ಕೂಡ ಭಾನುವಾರ ಬಜೆಟ್ ಮಂಡನೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ಒಂದು 1999ರಲ್ಲಿ ಬಜೆಟ್ ಮಂಡನೆಯ ಸಮಯವನ್ನು ಸಂಜೆ 5 ಗಂಟೆಗೆ ಇದ್ದದ್ದನ್ನು ಬೆಳಗ್ಗೆ 11 ಗಂಟೆಗೆ ನಿಗದಿಪಡಿಸ್ತಾ ಹೋಗ್ತಾರೆ. ಸೊ ಇವಾಗ
ಬಜೆಟನ್ನು ಯಾವಾಗ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ರೆ ಫೆಬ್ರವರಿ 1 ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡನೆಯನ್ನು ಪ್ರಸ್ತುತ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆನಾ. 8ನೇ ಪ್ರಶ್ನೆ, ಅತಿ ಹೆಚ್ಚು ಪದಗಳುಳ್ಳ ಬಜೆಟನ್ನು ಯಾರು ಯಾವಾಗ ಮಂಡಿಸಿದರು? ಎ. ನಿರ್ಮಲಾ ಸೀತಾರಾಮನ್ ರವರು 2026, ಪಿ. ಚಿದಂಬರಂ 2012, ಮನಮೋಹನ್ ಸಿಂಗ್ 1991, ಡಿ. ಹೀರೂಬಾಯಿ 1977. ಉತ್ತರ ಬಂದು ಮನಮೋಹನ್ ಸಿಂಗ್ ರವರು 1991ರಲ್ಲಿ. ವಿವರಣೆ: 1991ರಲ್ಲಿ ವಿತ್ತ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ರವರು ಮಂಡಿಸಿದ ಬಜೆಟ್ನಲ್ಲಿ ಒಟ್ಟು 18,650 ಪದಗಳಿದ್ದವು. ಸೊ ಈ ಒಂದು ಬಜೆಟ್ ಅತಿ ಹೆಚ್ಚು ಪದಗಳನ್ನು ಉಳ್ಳುವಂತಹ ಒಂದು ಬಜೆಟ್ ಆಗಿತ್ತು. ಓಕೆನಾ. ನೆಕ್ಸ್ಟು 1977ರಲ್ಲಿ ವಿತ್ತ ಸಚಿವರಾಗಿದ್ದರಂತಹ ಹೀರೂಬಾಯಿಯವರು ಮಂಡಿಸಿದ ಬಜೆಟ್ನಲ್ಲಿ 800 ಪದಗಳು ಮಾತ್ರ ಇದ್ದವು. ಸೊ ಈ ಒಂದು ಹೀರೂಬಾಯಿಯವರು ಮಂಡಿಸಿದಂತಹ ಬಜೆಟನ್ನು ಅತಿ ಕಡಿಮೆ ಪದಗಳುಳ್ಳ ಬಜೆಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ. ಇಲ್ಲಿ 2 ಥರ ಗೊಂದಲಗಳಾಗುತ್ತೆ. ಏನಂತ ಹೇಳಿದ್ರೆ, ಅತಿ ಹೆಚ್ಚು ಪದಗಳುಳ್ಳ ಬಜೆಟ್ ಯಾವುದು ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ರವರು 1991ರಲ್ಲಿ ಮಂಡಿಸಿದಂತಹ ಬಜೆಟ್ಟು 18,650 ಪದಗಳಿದ್ವು. ಆದರೆ ಪ್ರಶ್ನೆನ ಇನ್ನೊಂದು ಥರ ಕೇಳ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಅತಿ ಹೆಚ್ಚು ದೀರ್ಘಾವಧಿಯ ಕಾಲ ಬಜೆಟನ್ನು ಮಂಡನೆ ಮಾಡಿದ್ದು ಯಾರು ಅಂತ ಕೇಳ್ಬೋದು. ನಿರ್ಮಲಾ ಸೀತಾರಾಮನ್ ರವರು 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಮಾಡಿ ಅತಿ ದೀರ್ಘಾವಧಿಯ ಬಜೆಟ್ ಮಂಡನೆ ಮಾಡಿದವರ ಸಾಲಿನಲ್ಲಿ ಮೊದಲಿಗರಾಗಿದ್ದಾರೆ. ಇವರು 2020ರಲ್ಲಿ 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆಯನ್ನು ಮಾಡಿರ್ತಾರೆ. ಆದರೆ 2026 ಈ ಒಂದು ಕೇಂದ್ರ ಬಜೆಟ್ನಲ್ಲಿ 85 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಮಾಡಿರ್ತಾರೆ. ಅಂದರೆ 1 ಗಂಟೆ 25 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಆಗಿರುತ್ತೆ. ಈ ಬಜೆಟ್ ಮಂಡನೆಯ ಕಾಲಾವಧಿಯ ಮೇಲೂ ಕೂಡ ಪ್ರಶ್ನೆಗಳಾಗಬಹುದು. ನೋಡ್ಕೋತಾ ಹೋಗಿ. 9ನೇ ಪ್ರಶ್ನೆ, 2026-27ನೇ ಬಜೆಟ್ ಕರ್ತವ್ಯ ಭವನದಲ್ಲಿ ಮಂಡನೆಯಾದ ಎಷ್ಟನೇ ಬಜೆಟ್ ಆಗಿದೆ? ಎ. 1ನೇ ಬಜೆಟ್, ಬಿ. 2ನೇ ಬಜೆಟ್, ಸಿ. 3ನೇ ಬಜೆಟ್, ಡಿ. 4ನೇ ಬಜೆಟ್. ಉತ್ತರ 1ನೇ ಬಜೆಟ್. ವಿವರಣೆ: 2026-27ನೇ ಕೇಂದ್ರ ಬಜೆಟ್ ಕರ್ತವ್ಯ ಭವನದಲ್ಲಿ ಮಂಡನೆಯಾದ ಮೊದಲನೆಯ ಬಜೆಟ್ ಆಗಿದೆ. ಕರ್ತವ್ಯ ಭವನ ಇದು ಹೊಸ ಪಾರ್ಲಿಮೆಂಟ್ನ ಹೆಸರಾಗಿದೆ. ಅಂತ ಹೇಳಿದ್ರೆ ಈಗ ಹೊಸ ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಕರ್ತವ್ಯ ಭವನ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ. ಈ ಒಂದು ಕರ್ತವ್ಯ ಭವನದಲ್ಲಿ ಮಂಡನೆಯಾದ ಮೊದಲ ಬಜೆಟ್ ಇದಾಗಿದೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ ಅನ್ವಯವಾಗುವುದು? ಎ. 2026 ಏಪ್ರಿಲ್ 1ರಿಂದ 2027 ಮಾರ್ಚ್ 31ರವರೆಗೆ, ಬಿ. 2026 ಮಾರ್ಚ್ 31ರಿಂದ 2027 ಮಾರ್ಚ್ 31ರವರೆಗೆ, ಸಿ. 2026 ಏಪ್ರಿಲ್ 30ರಿಂದ 2027 ಏಪ್ರಿಲ್ 30ರವರೆಗೆ, ಡಿ. ಯಾವುದೂ ಅಲ್ಲ. ಉತ್ತರ ಬಂದು 2026 ಏಪ್ರಿಲ್ 1ರಿಂದ 2027 ಮಾರ್ಚ್ 31ರವರೆಗೆ. ವಿವರಣೆ: ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗುವ ಮೊದಲು ಸಂಸತ್ತಿನಲ್ಲಿ ಪ್ರಕ್ರಿಯೆಗಳ ಪೂರ್ಣಗೊಳಿಸಲು ಫೆಬ್ರವರಿ 1ರಂದು ಬಜೆಟ್ ಮಂಡಿಸಲಾಗುತ್ತದೆ. ಮಂಡನೆಯಾದ ಬಜೆಟ್ 2026 ಏಪ್ರಿಲ್ 1ರಿಂದ 2027 ಮಾರ್ಚ್ 31ರವರೆಗೆ ಅಸ್ತಿತ್ವದಲ್ಲಿರುತ್ತದೆ. ಅಂತ ಹೇಳಿದ್ರೆ ಈಗ ಬಜೆಟನ್ನು ಫೆಬ್ರವರಿ 1 ಯಾವಾಗಲೂ ಬಜೆಟ್ ಮಂಡನೆ ಆಗುತ್ತೆ. ಆದರೆ ಅದು ಜಾರಿಗೆ ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ ಪ್ರತಿ ವರ್ಷ ಏಪ್ರಿಲ್ 1ರಿಂದ ನೆಕ್ಸ್ಟ್ ವರ್ಷ ಮಾರ್ಚ್ 31ರವರೆಗೆ ಅದು ಕಾರ್ಯದಲ್ಲಿರುತ್ತೆ. ಓಕೆನಾ. ಈಗ ನಮ್ಮ ಒಂದು ಬಜೆಟ್ ಮಂಡನೆ ಆಗಿರೋದು ಫೆಬ್ರವರಿ 1ರಲ್ಲಾದರೆ ಅದು ಜಾರಿಗೆ ಬರೋದು ಏಪ್ರಿಲ್ 1ರಿಂದ ಮುಂದಿನ 2027 ಮಾರ್ಚ್ 31ರವರೆಗೆ ಅದು ಅಸ್ತಿತ್ವದಲ್ಲಿರುತ್ತೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ, ಕೇಂದ್ರ ಬಜೆಟ್ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಂಡನೆ ಮಾಡಲಾಗುತ್ತದೆ? ಎ. 121ನೇ ವಿಧಿ, ಬಿ. 112ನೇ ವಿಧಿ, ಸಿ. 128ನೇ ವಿಧಿ, ಡಿ. 120ನೇ ವಿಧಿ. ಉತ್ತರ 112ನೇ ವಿಧಿ. ವಿವರಣೆ ಹೀಗಿದೆ:
ಸಂವಿಧಾನದ 112ನೇ ವಿಧಿಯ ಪ್ರಕಾರ ವಾರ್ಷಿಕ ಹಣಕಾಸು ಹೇಳಿಕೆ ಅಥವಾ ಮುಂಗಡ ಪತ್ರ ಅಥವಾ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಆದರೆ ಸಂವಿಧಾನದಲ್ಲಿ ಎಲ್ಲಿಯೂ ಬಜೆಟ್ ಎನ್ನುವ ಪದ ಬಳಕೆಯಾಗಿಲ್ಲ. ಮುಂದಿನ ಪ್ರಶ್ನೆ, ವಾರ್ಷಿಕ ಹಣಕಾಸು ಹೇಳಿಕೆ ಎಂದರೆ ಎ. ಬಜೆಟ್ನ ಗಾತ್ರ, ಬಿ. ಅಂದಾಜು ಸ್ವೀಕೃತಿ ಮತ್ತು ವೆಚ್ಚದ ಹೇಳಿಕೆ, ಸಿ. ಆರ್ಥಿಕ ಸಮೀಕ್ಷೆ, ಡಿ. ಹಣಕಾಸು ನಿರ್ವಹಣೆ. ಉತ್ತರ: ಅಂದಾಜು ಸ್ವೀಕೃತಿ ಮತ್ತು ವೆಚ್ಚದ ಹೇಳಿಕೆ. ವಿವರಣೆ: ಮುಂದಿನ ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವ ಕಾನೂನುಬದ್ಧ ದಾಖಲೆಯೇ ವಾರ್ಷಿಕ ಹಣಕಾಸು ಹೇಳಿಕೆಯಾಗಿದೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ, 2026-27ನೇ ಕೇಂದ್ರ ಬಜೆಟ್ನಲ್ಲಿ ದೇಶದ ರಕ್ಷಣೆಗಾಗಿ ಎಷ್ಟು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ? ಎ. 5.25 ಲಕ್ಷ ಕೋಟಿಗಳು, ಬಿ. 5.94 ಲಕ್ಷ ಕೋಟಿಗಳು, ಸಿ. 5.98 ಲಕ್ಷ ಕೋಟಿಗಳು, ಡಿ. 5.5 ಲಕ್ಷ ಕೋಟಿಗಳು. ಉತ್ತರ: 5.98 ಲಕ್ಷ ಕೋಟಿಗಳು. ಇದರದ್ದು ವಿವರಣೆ ನೆಕ್ಸ್ಟ್ ಸ್ಲೈಡ್ನಲ್ಲಿದೆ, ನೋಡ್ತಾ ಹೋಗೋಣ. 2026-27ನೇ ಕೇಂದ್ರ ಬಜೆಟ್ನಲ್ಲಿ ದೇಶದ ರಕ್ಷಣೆಗಾಗಿ ಅಂತ ಕೇಳಿದ್ದಾರೆ. ಆದರೆ ನಾನಿಲ್ಲಿ ಎಲ್ಲವನ್ನು ನಿಮಗೆ ಈ ಸ್ಲೈಡ್ನಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಸಾರಿಗೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 5,98,520 ಕೋಟಿಗಳು, ರಕ್ಷಣೆಗೆ 5,94,585 ಕೋಟಿಗಳು, ಗ್ರಾಮೀಣಾಭಿವೃದ್ಧಿಗೆ 2,73,108 ಕೋಟಿಗಳು, ಗೃಹ 2,55,231 ಕೋಟಿಗಳು, ಕೃಷಿಗೆ 1,62,671 ಕೋಟಿಗಳು, ಶಿಕ್ಷಣಕ್ಕೆ 1,39,289 ಕೋಟಿಗಳು, ಇಂಧನಕ್ಕೆ 1,09,029 ಕೋಟಿಗಳು, ಆರೋಗ್ಯಕ್ಕೆ 1,04,599 ಕೋಟಿಗಳು, ನಗರಾಭಿವೃದ್ಧಿಗೆ 85,522 ಕೋಟಿಗಳು, ಐಟಿ ಮತ್ತು ಟೆಲಿಕಾಂಗೆ 74,560 ಕೋಟಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆಗೆ 70,296 ಕೋಟಿಗಳು, ಸಮಾಜ ಕಲ್ಯಾಣ ಇಲಾಖೆಗೆ 62,362 ಕೋಟಿಗಳು, ವೈಜ್ಞಾನಿಕ ಇಲಾಖೆಗಳಿಗೆ 55,756 ಕೋಟಿಗಳು, ತೆರಿಗೆ ಆಡಳಿತ 45,500 ಕೋಟಿ ರೂಪಾಯಿಗಳು, ವಿದೇಶಾಂಗ ವ್ಯವಹಾರಕ್ಕೆ 22,110 ಕೋಟಿ ರೂಪಾಯಿಗಳು, ಹಣಕಾಸು 20,640 ರೂಪಾಯಿಗಳು. ಇದಿಷ್ಟು ನಮ್ಮ ಬಜೆಟ್ನಲ್ಲಿ ಒಂದೊಂದು ಇಲಾಖೆಗೂ ಕೊಟ್ಟಿರುವಂತಹ ಹಣಕಾಸಿನ ಒಂದು ಪಟ್ಟಿಯಾಗಿರುತ್ತೆ. ನೋಡ್ಕೋತಾ ಹೋಗಿ, ಯಾವುದು ಬೇಕಾದರೂ ಕೇಳ್ಬೋದು. 14ನೇ ಪ್ರಶ್ನೆ, ರೈತರಿಗೆ ನೆರವಾಗಲು ಈ ಕೆಳಗಿನ ಯಾವ ಎಐ ಆ್ಯಪ್ ಅನ್ನು ಜಾರಿಗೊಳಿಸಲಾಗಿದೆ? ಎ. ರೈತ ಸಂಜೀವಿನಿ, ಬಿ. ಕೃಷಿ ಸಂಜೀವಿನಿ, ಸಿ. ಭಾರತ್ ವಿಸ್ತಾರ್, ಡಿ. ರೈತ ಮಿತ್ರ. ಉತ್ತರ: ಭಾರತ್ ವಿಸ್ತಾರ್. ವಿವರಣೆ: ಭಾರತ್ ವಿಸ್ತಾರ್ ಎಐ ಆ್ಯಪ್ ಕೇಂದ್ರ ಸರ್ಕಾರವು ರೈತರ ಆದಾಯ ಹೆಚ್ಚಿಸಲು ಮತ್ತು ಕೃಷಿಯನ್ನು ಆಧುನೀಕರಿಸಲು ಭಾರತ್ ವಿಸ್ತಾರ ಎಂಬ ಬಹುಭಾಷಾ ಉಪಕರಣವನ್ನು ಪರಿಚಯಿಸಿದೆ. ಭಾರತ್ ವಿಸ್ತಾರ್ ಭಾರತದಾದ್ಯಂತ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ಒಂದೇ ಇಂಟರ್ಫೇಸ್ ಮೂಲಕ ದಿನದ 24 ಗಂಟೆಗಳ ಕಾಲ ಪ್ರವೇಶಿಸಲು ವಿನ್ಯಾಸಗೊಳಿಸಲಾದ ಎಐ ಚಾಲಿತ ಡಿಜಿಟಲ್ ವೇದಿಕೆಯಾಗಿದೆ. ಓಕೆನಾ? ಇದು ರೈತರಿಗೆ ನೆರವಾಗೋದಕ್ಕೆ ಸರ್ಕಾರದಿಂದ ಜಾರಿಗೊಳಿಸಿರುವಂತಹ ಒಂದು ಎಐ ಆ್ಯಪ್ ಆಗಿದೆ. ಇದನ್ನು ಭಾರತ್ ವಿಸ್ತಾರ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇದರಿಂದ ರೈತರಿಗೆ ಆಧುನಿಕ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ನಲ್ಲಿ ISM
2.0 ಮಿಷನ್ ಅನ್ನು ಯಾವ ಕ್ಷೇತ್ರಕ್ಕೆ ಘೋಷಿಸಲಾಯಿತು? ಎ. ಕೃಷಿ ಕ್ಷೇತ್ರಕ್ಕೆ, ಬಿ. ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ, ಸಿ. ಕೈಗಾರಿಕಾ ಕ್ಷೇತ್ರಕ್ಕೆ, ಡಿ. ಆರೋಗ್ಯ ಕ್ಷೇತ್ರಕ್ಕೆ. ಉತ್ತರ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ. ವಿವರಣೆ ನೋಡೋಣ. ISM ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಇದು ಭಾರತದಲ್ಲಿ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಲು ಮತ್ತು ಭಾರತದ IP ಅಂದರೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ ವಿನ್ಯಾಸಗೊಳಿಸಲು ಇದನ್ನು ಪ್ರಾರಂಭಿಸಿದೆ. ಅಂದರೆ ಈಗ ಎಲ್ಲೆಲ್ಲೂ ಸೆಮಿಕಂಡಕ್ಟರ್ ಚಿಪ್ಗಳ ಅಳವಡಿಕೆ ಅವಶ್ಯಕತೆ ಹೆಚ್ಚಾಗಿದೆ. ಸೊ ಈ ಸೆಮಿಕಂಡಕ್ಟರ್ ಚಿಪ್ಗಳನ್ನ ಅವಶ್ಯಕತೆನ ಪೂರೈಕೆ ಮಾಡೋದಕ್ಕೋಸ್ಕರ ಈ 2026-27ನೇ ಕೇಂದ್ರ ಬಜೆಟ್ನಲ್ಲಿ ISM 2.0 ಮಿಷನನ್ನು ಏನು ಮಾಡಿದೆ, ಕೈಗೆತ್ತಿಕೊಂಡಿದೆ. ಓಕೆನಾ. ಮುಂದಿನ ಪ್ರಶ್ನೆ ಅದೇ ಇದೆ, ನೋಡೋಣ ಏನು ಅಂತ. 16ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯವು ರೇರ್ ಅರ್ತ್ ಕಾರಿಡಾರ್ ಅಭಿವೃದ್ಧಿ ಯೋಜನೆಗೆ ಒಳಪಟ್ಟಿದೆ? ಎ. ಗುಜರಾತ್, ಬಿ. ಕರ್ನಾಟಕ, ಸಿ. ತಮಿಳುನಾಡು, ಡಿ. ಪಶ್ಚಿಮ ಬಂಗಾಳ. ಉತ್ತರ ಬಂದು ತಮಿಳುನಾಡು. ವಿವರಣೆ. 2026-27ನೇ ಸಾಲಿನ ಕೇಂದ್ರೀಯ ಬಜೆಟ್ನಲ್ಲಿ ಒಡಿಶಾ, ಕೇರಳ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ 4 ರಾಜ್ಯಗಳಲ್ಲಿ ಸಂಸ್ಕರಣೆ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಕಾರಿಡಾರ್ಗಳ ಸ್ಥಾಪನೆ ಮಾಡಲು ಉದ್ದೇಶಿಸಿದೆ. ಅಂದರೆ ಈ ಸೆಮಿಕಂಡಕ್ಟರ್ ಚಿಪ್ಗಳನ್ನ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ರೇರ್ ಅರ್ತ್ ಕಾರಿಡಾರ್ಗಳನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. 2026-27ನೇ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ಆಯುರ್ವೇದವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಎ. 2, ಬಿ. 1, ಸಿ. 3, ಡಿ. 4. ಉತ್ತರ ಬಂದು 3. ವಿವರಣೆ. ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಟ್ಟು 3 AIIAಗಳನ್ನು ಸ್ಥಾಪಿಸಲು ಬಜೆಟ್ನಲ್ಲಿ ಮನ್ನಣೆ ನೀಡಲಾಗಿದೆ. ಆಯುರ್ವೇದ ಶಿಕ್ಷಣದ ಅಡಿಯಲ್ಲಿ ಒಟ್ಟು 1.5 ಲಕ್ಷ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. 18ನೇ ಪ್ರಶ್ನೆ. ದೇಶದ ಎಷ್ಟು ಪುರಾತತ್ವ ಸ್ಥಳಗಳನ್ನು ದಾಖಲೆ ಡಿಜಿಟಲೀಕರಣ ಅಥವಾ ವೈಭವಯುತ ಸಾಂಸ್ಕೃತಿಕ ತಾಣಗಳನ್ನಾಗಿ ಅಭಿವೃದ್ಧಿಪಡಿಸಲು ತೀರ್ಮಾನಿಸಿದೆ? ಎ. 10, ಬಿ. 15, ಸಿ. 13, ಡಿ. 13 ಆಗಿದೆ, ಅದು ಬದಲಾಯಿಸ್ಕೊಳ್ಳಿ. ಉತ್ತರ ಬಂದು 15. ವಿವರಣೆ. ಲೋಥಾಲ್ ಆಗಿದೆ, ಲೋಥಾಲ್ ಮಾಡ್ಕೊಳ್ಳಿ. ಲೋಥಾಲ್ ಮತ್ತು ಲೇಹ್ ಅರಮನೆಗಳು ಸೇರಿದಂತೆ 15 ಪುರಾತತ್ವ ಸ್ಥಳಗಳನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ. ದೇಶಾದ್ಯಂತ ಇರುವ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸ್ಥಳಗಳು ಸೇರಿದಂತೆ ಪ್ರಮುಖ ಪುರಾತತ್ವ ತಾಣಗಳ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ರಾಷ್ಟ್ರೀಯ ಮಟ್ಟದ ಡಿಜಿಟಲ್ ವೇದಿಕೆಯನ್ನು ಸ್ಥಾಪಿಸುವುದಾಗಿ ಕೇಂದ್ರ ಬಜೆಟ್ ಪ್ರಸ್ತಾಪಿಸಿದೆ. 19ನೇ ಪ್ರಶ್ನೆ. 2026-27ನೇ ಕೇಂದ್ರೀಯ ಬಜೆಟ್ನಲ್ಲಿ ಬಂಡವಾಳ ವೆಚ್ಚದ ಪಾಲು ಎಷ್ಟು? ಎ. 12.22 ಲಕ್ಷ ಕೋಟಿಗಳು, ಬಿ. 25.25 ಲಕ್ಷ ಕೋಟಿಗಳು, ಸಿ. 13.22 ಲಕ್ಷ ಕೋಟಿಗಳು, ಡಿ. 10.25 ಲಕ್ಷ ಕೋಟಿಗಳು. ಉತ್ತರ ಬಂದು 12.22 ಲಕ್ಷ ಕೋಟಿಗಳು. ವಿವರಣೆ. ದೇಶದ ಬಂಡವಾಳ ವೆಚ್ಚವು 2026-27ನೇ ಸಾಲಿನಲ್ಲಿ ದಾಖಲೆಯ ಗರಿಷ್ಠ ಮಟ್ಟ ತಲುಪಿದೆ. ದೇಶವು GDPಯ ಗಾತ್ರದ ಶೇಕಡಾ 4.4ರಷ್ಟು ಅಂದರೆ 12.22 ಲಕ್ಷ ಕೋಟಿಯನ್ನು ಬಂಡವಾಳ ವೆಚ್ಚಗಳಾಗಿ ಮೀಸಲಿಡಲಾಗಿದೆ. 2025-26ರ ಬಂಡವಾಳ ವೆಚ್ಚ 11.11 ಲಕ್ಷ ಕೋಟಿಗಳಾಗಿತ್ತು. ಅಂದರೆ ಈ ಸರಿ ಎಷ್ಟು 10ರಷ್ಟು ಹೆಚ್ಚಿಗೆಯನ್ನು ಮಾಡಲಾಗಿದೆ. ಯಾವುದು? ಬಂಡವಾಳ ವೆಚ್ಚವನ್ನು. ಓಕೆನಾ. ಮುಂದಿನ ಪ್ರಶ್ನೆ. 16ನೇ ಹಣಕಾಸು ಆಯೋಗಕ್ಕೆ 2026-27ನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು ಹಣ ಹಂಚಿಕೆ ಮಾಡಲಾಗಿದೆ? ಎ. 1.4 ಲಕ್ಷ ಕೋಟಿ ರುಗಳು, 2.4 ಲಕ್ಷ ಕೋಟಿ, 3.4 ಲಕ್ಷ ಕೋಟಿ, 4.4 ಲಕ್ಷ ಕೋಟಿಗಳು. ಉತ್ತರ 1.4 ಲಕ್ಷ ಕೋಟಿಗಳು. ಅಂದರೆ
ಹಣಕಾಸು ಆಯೋಗ ಜಾರಿಯಲ್ಲಿದೆ. ಈ ಆಯೋಗವು 2026ರಿಂದ 2031ರವರೆಗೆ ಜಾರಿಯಲ್ಲಿರುತ್ತದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗರಿಯಾ. 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2026-27ನೇ ಸಾಲಿನ ಹಣಕಾಸು ವರ್ಷಕ್ಕೆ ರಾಜ್ಯಗಳಿಗೆ ಹಣಕಾಸು ಆಯೋಗದ ಅನುದಾನವಾಗಿ ಸರ್ಕಾರ 1.4 ಲಕ್ಷ ಕೋಟಿ ರೂಪಾಯಿಗಳನ್ನು ಒದಗಿಸಿದೆ. ಮುಂದಿನ ಪ್ರಶ್ನೆ, 2026-27ನೇ ಕೇಂದ್ರ ಬಜೆಟ್ನಲ್ಲಿ ಉಡಾನ್ ಗೆ ಶೇಕಡ ಎಷ್ಟು ಅನುದಾನ ಹೆಚ್ಚಳ ಮಾಡಲಾಗಿದೆ? ಎ 18%, ಬಿ 27%, ಸಿ 40%, ಡಿ 30%. ಉತ್ತರ ಶೇಕಡ 27ರಷ್ಟು. ವಿವರಣೆ: 2026-27ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ವಾಯು ಸಂಪರ್ಕ ಯೋಜನೆ ಉಡಾನ್ಗೆ ಸುಮಾರು ಶೇಕಡ 27ರಷ್ಟು ಹೆಚ್ಚುವರಿ ಅನುದಾನ ದೊರೆಯಲಿದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಈ ಯೋಜನೆಯನ್ನು ಅನುಷ್ಠಾನ ಮಾಡುತ್ತದೆ. ಪ್ರಾದೇಶಿಕ ವಿಮಾನ ಸಂಪರ್ಕವನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ಅಂದರೆ ಬಡವನು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನೋದೇ ಈ ಒಂದು ಉಡಾನ್ ಯೋಜನೆಯ ಒಂದು ಉದ್ದೇಶ ಆಗಿದೆ. ಓಕೆನಾ. ಇದು ಪ್ರತಿ ಗಂಟೆಯ ಪ್ರಯಾಣಕ್ಕೆ ಸುಮಾರು 2,500 ನಿಗದಿಪಡಿಸಲಾಗಿದೆ ಒಂದು ಟಿಕೆಟ್ಗೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, 2026-27ನೇ ಕೇಂದ್ರೀಯ ಬಜೆಟ್ನಲ್ಲಿ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಈ ಕೆಳಗಿನ ಯಾವ ಯೋಜನೆಯನ್ನು ಕೈಗೊಳ್ಳಲಾಗಿದೆ? ಎ ವಿದ್ಯಾರ್ಥಿ ನಿಧಿ ಯೋಜನೆ, ಬಿ ವಿದ್ಯಾರ್ಥಿ ವೇತನ ಹೆಚ್ಚಳ, ಸಿ ಪ್ರತಿ ಜಿಲ್ಲೆಯಲ್ಲಿಯೂ ಮಹಿಳಾ ಹಾಸ್ಟೆಲ್, ಡಿ ಪ್ರತಿ ತಾಲೂಕಿನಲ್ಲೂ ಮಹಿಳಾ ಹಾಸ್ಟೆಲ್. ಉತ್ತರ ಬಂದು ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ಹಾಸ್ಟೆಲ್ನ ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. 23ನೇ ಪ್ರಶ್ನೆ, 2026-27ನೇ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳ ಟೌನ್ಶಿಪ್ ಆರಂಭಿಸಲು ಯೋಜಿಸಿದೆ? ಎ 3, ಬಿ 4, ಸಿ 5, ಡಿ 2. ಉತ್ತರ 5. ವಿವರಣೆ ಹೇಗಿದೆ: 2026-27ನೇ ಕೇಂದ್ರ ಬಜೆಟ್ ಪ್ರಮುಖ ಕೈಗಾರಿಕಾ ಹಾಗೂ ಸರಕು ಕಾರಿಡಾರ್ಗಳಲ್ಲಿ 5 ವಿಶ್ವವಿದ್ಯಾಲಯಗಳ ಟೌನ್ಶಿಪ್ ನಿರ್ಮಾಣ ಮಾಡಲಿದೆ. ಓಕೆನಾ. ಮುಂದಿನ ಪ್ರಶ್ನೆ, 24ನೇ ಪ್ರಶ್ನೆ, 2026-27ನೇ ಕೇಂದ್ರೀಯ ಬಜೆಟ್ನ ದೀರ್ಘಕಾಲಿಕ ಆಶಯದ ಸಾರ ಏನು? ಎ ಚೈತನ್ಯ ಭಾರತ್, ಬಿ ವಿಕಸಿತ್ ಭಾರತ್ 2047, ಸಿ ವಂದೇ ಭಾರತ್, ಡಿ ಯಾವುದು ಅಲ್ಲ. ಉತ್ತರ ವಿಕಸಿತ್ ಭಾರತ್ 2047. ವಿವರಣೆ: ವಿಕಸಿತ್ ಭಾರತ್ 2047ರ ಗುರಿಯೊಂದಿಗೆ ಯುವ ಶಕ್ತಿಯ ಪ್ರಗತಿಗೆ ಚಾಲನೆ ನೀಡುವುದಾಗಿದೆ. 25ನೇ ಪ್ರಶ್ನೆ, 2026-27ನೇ ಕೇಂದ್ರೀಯ ಬಜೆಟ್ ಎಷ್ಟು ಕರ್ತವ್ಯಗಳನ್ನು ಒಳಗೊಂಡಿದೆ? ಎ 1, ಬಿ 2, ಸಿ 3, ಡಿ 4. ಉತ್ತರ 3 ಕರ್ತವ್ಯಗಳು. ವಿವರಣೆ: 1ನೇ ಕರ್ತವ್ಯ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಮತ್ತು ಉಳಿಸಿಕೊಳ್ಳುವುದು ಅಥವಾ ಸುಸ್ಥಿರಗೊಳಿಸುವುದು. 2ನೇ ಕರ್ತವ್ಯ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದು ಮತ್ತು ಜನರ ಸಾಮರ್ಥ್ಯವನ್ನು ನಿರ್ಮಿಸುವುದು. 3ನೇ ಕರ್ತವ್ಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗಿದ್ದು ಎಲ್ಲರೊಂದಿಗೆ ಎಲ್ಲರ ಬೆಳವಣಿಗೆ ಎಂಬುದು ಇದರ ಅರ್ಥವಾಗಿದೆ. ಈ ಒಂದು ಬಜೆಟ್ನಲ್ಲಿ ಕರ್ತವ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ನೀಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಕರ್ತವ್ಯ ಭವನ ಮತ್ತು ಕರ್ತವ್ಯಗಳು 3 ರೀತಿಯ ಕರ್ತವ್ಯಗಳು ಮತ್ತು ಮೊದಲು ಇದ್ದಂತಹ ರಾಜಪಥ್ ಅನ್ನ ಈಗ ಕರ್ತವ್ಯ ಪಥ ಅಂತ ಬದಲಾಯಿಸಿದ್ದಾರೆ. ರಾಜಪಥ ಅಂತ ಇದ್ದದನ್ನು ಕರ್ತವ್ಯ ಪಥ ಅಂತ ಬದಲಾಯಿಸಿದ್ದಾರೆ. ಏನಿದು ರಾಜಪಥ್ ಅಥವಾ ಕರ್ತವ್ಯ ಪಥ ಅಂತ ಹೇಳಿದ್ರೆ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೆ ಇರುವಂತಹ ದಾರಿಯನ್ನು ನಾವು ಹಿಂದೆ ರಾಜಪಥ ಅಂತ ಹೇಳಿ ಕರಿತಿದ್ರು, ಈಗ ಕರ್ತವ್ಯ ಪಥ ಅಂತ ಬದಲಾವಣೆ ಮಾಡಿದ್ದಾರೆ. ಇದು ಜನವರಿ 26ರಂದು ಇಲ್ಲಿ ಪರೇಡ್ಗಳು ನಡೆಯುತ್ತೆ. ಓಕೆನಾ. ಇದಿಷ್ಟು 25 ಪ್ರಶ್ನೆಗಳಾಗಿತ್ತು. ಈಗ ಮುಂದೆ ಒಂದಷ್ಟು ಪಾಯಿಂಟ್ಸ್ಗಳಿದೆ, ನೋಡ್ತಾ ಹೋಗೋಣ ಏನದು ಅಂತ ಹೇಳಿ. ಈ ಕೆಳಗಿನ ಅಂಶಗಳನ್ನ ಗಮನಿಸ್ತಾ ಹೋಗಿ. ಆರ್ಥಿಕ ಸಮೀಕ್ಷೆಯ ಪ್ರಕಾರ 2026ರ ಆರ್ಥಿಕ ವರ್ಷದಲ್ಲಿ
ಭಾರತದ GDPಯು 7.4% ಬೆಳೆಯಲಿದೆ ಎಂದು ಅಂದಾಜು ಮಾಡಲಾಗಿದೆ. ನೆಕ್ಸ್ಟು, ಬಜೆಟ್ನ ಅಭಿವೃದ್ಧಿಯು ಪ್ರಮುಖ 4 ವರ್ಗಗಳ ಮೇಲೆ ಗಮನ ಹರಿಸಿದೆ. ಬಡವರು, ಯುವಕರು, ಮಹಿಳೆಯರು ಮತ್ತು ರೈತರು. ಈ ಒಂದು 4 ವರ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಬಜೆಟ್ನ ಮಂಡನೆ ಮಾಡಲಾಗಿದೆ. ನೆಕ್ಸ್ಟ್ ಪಾಯಿಂಟು, ನಗರಾಭಿವೃದ್ಧಿ ಯೋಜನೆಗಳಿಗೆ ಬೆಂಬಲ ನೀಡಲು ಅರ್ಬನ್ ಚಾಲೆಂಜ್ ಫಂಡ್ನ ಮೂಲಕ 1 ಲಕ್ಷ ಕೋಟಿ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಪಾಯಿಂಟು, ಕ್ಯಾನ್ಸರ್ ಚಿಕಿತ್ಸೆಯನ್ನು ಸುಲಭಗೊಳಿಸಲು ಮುಂದಿನ 3 ವರ್ಷಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 200 ಡೇ ಕೇರ್ ಆಂಕಾಲಜಿ ಕ್ಲಿನಿಕ್ಗಳನ್ನು ಸ್ಥಾಪಿಸಲು ಸೂಚಿಸಿದೆ. ಓಕೆ, ಇದಿಷ್ಟು 2026-27ನೇ ಸಾಲಿನ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು. ಇಷ್ಟನ್ನು ಒಂದು ನೋಟ್ಬುಕ್ನಲ್ಲಿ ಬರ್ಕೋತಾ ಹೋಗಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ಇನ್ನು ನಿಮ್ಮ ಒಂದು ಸಹಕಾರ ನನ್ನ ಚಾನೆಲ್ ಮೇಲೆ ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಈ ಒಂದು ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.